Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ದೆಹಲಿ ಸ್ಫೋಟದ ಎರಡನೇ ಟೆರರ್ ಕಾರು ಪತ್ತೆಯಾಗಿದೆ. ಹರಿಯಾಣದ ಕಂಡವಾಲಿ ಗ್ರಾಮದಲ್ಲಿ ಕಾರು ಪತ್ತೆಯಾಗಿದೆ. ಕಂಡವಾಲಿ ಗ್ರಾಮದ ಬಳಿ ಪಾರ್ಕ್ ಮಾಡಿದ್ದಂತಹ ಕಾರು ಉಗ್ರ ಉಮರ್ ಹೆಸರಿನಲ್ಲಿರುವಂತಹ ಎಕೋ ಸ್ಪೋರ್ಟ್ ಕಾರು DL10CK 0458 ನೋಂದಣಿಯ ರೆಡ್ ಕಾರು ಪತ್ತೆಯಾಗಿದೆ. ಕಂಡವಾಲಿ ಗ್ರಾಮದ ಬಳಿ ಪತ್ತೆಯಾಗಿದೆ ಈ ಕಾರು. ಇದು ಉಗ್ರ ಉಮರ್ ಹೆಸರಿನಲ್ಲಿದೆ. DL10CK 0458 ನೋಂದಣಿಯ ರೆಡ್ ಕಾರ್ ಪತ್ತೆಯಾಗಿದೆ. ಕಾರನ್ನ ಸೀಸ್ ಮಾಡಿದ್ದಾರೆ ಹರಿಯಾಣ ಪೊಲೀಸರು. ದೆಹಲಿ ಸ್ಫೋಟದ ಎರಡನೇ ಟೆರರ್ ಕಾರು ಪತ್ತೆಯಾಗಿದೆ. ಅವರು ಕೇವಲ ಒಂದು ಕಾರನ್ನ ಮಾತ್ರ ಬಳಕೆ ಮಾಡಿಕೊಂಡಿಲ್ಲ, I-20 ಕಾರನ್ನ ಮಾತ್ರ ಬಳಕೆ ಮಾಡಿಕೊಳ್ಳದ ಅಲ್ಲದೆ ಎರಡು ಕಾರನ್ನ ಇದರಲ್ಲಿ ಬಾಂಬ್ ಸ್ಫೋಟದಲ್ಲಿ ಉಪಯೋಗಿಸಿದ್ದಾರೆ. ಇದೀಗ ಎರಡನೇ ಟೆರರ್ ಕಾರು ಪತ್ತೆಯಾಗಿದೆ. ಹರಿಯಾಣದ ಕಂಡವಾಲಿ ಗ್ರಾಮದಲ್ಲಿ ಈ ರೆಡ್ ಕಾರು ಪತ್ತೆಯಾಗಿದೆ. ಇದು ಉಗ್ರ ಉಮರ್ ಹೆಸರಿನಲ್ಲಿರುವಂತಹ ಇಕೋ ಸ್ಪೋರ್ಟ್ ಕಾರ್. ಇದು ಎರಡು ಕಾರ್ ಇತ್ತು. ಒಂದು ಕಾರು I-20 ಕಾರು ಬ್ಲಾಸ್ಟ್ ಆಗಿದೆ. ಎರಡು ಕಾರ್ನ ಇಟ್ಕೊಂಡು ಪ್ಲಾನ್ ಮಾಡಿದ್ರು ಹಂತಕರು. ಈಗ ಇನ್ನೊಂದು ಕಾರು ಎಲ್ಲಿ ಹೋಗಿತ್ತು ಅಂತ ಹೇಳಿ CCTVಯನ್ನ ಪರಿಶೀಲನೆ ಮಾಡಿದಾಗ ಈಗ ಈ ರೆಡ್ ಕಲರ್ ಕಾರು ಪತ್ತೆಯಾಗಿದೆ. ಇದು ಉಗ್ರ ಉಮರ್ ಹೆಸರಿನಲ್ಲಿರುವಂತಹ ಎಕೋ ಸ್ಪೋರ್ಟ್ ಕಾರು. ಈ ಗಾಡಿ ನಂಬರ್ ಅನ್ನ ನೋಡಿದ್ರೆ DL10CK 0458 ನೋಂದಣಿಯ ಈ ರೆಡ್ ಕಾರನ್ನ ಈಗ ಕಾರನ್ನ ಸೀಸ್ ಮಾಡಿದ್ದಾರೆ ಹರಿಯಾಣ ಪೊಲೀಸರು. ಅಂತೂ ಎರಡು ಕಾರು ಪತ್ತೆಯಾಗಿದೆ. ಹಾಗಾದ್ರೆ ಈ ಸಂಚನೆಲ್ಲ ಯಾರ್ಯಾರು ಭಾಗಿಯಾಗಿದ್ರು, ಏನೆಲ್ಲ ಉಪಕರಣಗಳನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು, ಈ ಕಾರುಗಳನ್ನ ಎಲ್ಲಿಂದ ತಂದ್ರು, ಹೇಗೆ ದೆಹಲಿಗೆ ನುಸುಳಿದ್ರು, ಎಲ್ಲವೂ ಕೂಡ ಹಂತ ಹಂತವಾಗಿ ಬಯಲಾಗಬೇಕಾದಂತಹ ವಿಷಯ. ಸದ್ಯಕ್ಕಂತೂ ಈಗ 100ಕ್ಕೂ ಹೆಚ್ಚಿನ CCTV ಪರಿಶೀಲನೆ ಮಾಡಿ ಪೊಲೀಸರು ಒಂದೊಂದೇ ವಿಷಯಗಳನ್ನ ಆಚೆ ತರ್ತಾ ಇದ್ದಾರೆ. ಈಗ ಎರಡು ಕಾರನ್ನ ಉಪಯೋಗ ಮಾಡಿದ್ರು. ಒಂದು I-20 ಕಾರ್ ಆಗಿರಬಹುದು, ಇನ್ನೊಂದು ಅದು ಬ್ಲಾಸ್ಟ್ ಆಯಿತು. ಈಗ ಇನ್ನೊಂದು ಕಾರು ಎಲ್ಲಿ ಹೋಯ್ತು ಅಂತ ಹೇಳಿ ಹುಡುಕ್ತಾ ಇದ್ರು. ಈಗ ಇನ್ನೊಂದು ಕಾರನ್ನು ಕೂಡ ಹರಿಯಾಣ ಪೊಲೀಸರು ಸೀಸ್ ಮಾಡಿದ್ದಾರೆ. ಒಟ್ಟು ಎರಡು ಕಾರನ್ನ ಉಪಯೋಗ ಮಾಡಿಕೊಂಡು ಬಾಂಬ್ ಬ್ಲಾಸ್ಟ್ಗೆ ಸಂಚನ್ನ ರೂಪಿಸಿದ್ರು. ಹರಿಯಾಣದ ಕಂಡವಾಲಿ ಗ್ರಾಮದಲ್ಲಿ ಈಗ ರೆಡ್ ಕಲರ್ ಕಾರು ಪತ್ತೆಯಾಗಿದೆ. ಹಾಗಾದ್ರೆ ಈ ಕೃತ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ಹೇಳಿ ಪೊಲೀಸರ NIA ತನಿಖೆ ನಂತರ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ಈ ಕಾರು ಉಮರ್ ಹೆಸರಿನಲ್ಲಿದೆ. ದೆಹಲಿ ಕಾರು ಸ್ಫೋಟದಲ್ಲಿ 12 ಮಂದಿ ಸಾವು. ಮರಣೋತ್ತರ ಪರೀಕ್ಷೆಯ ವರದಿ ಬಹಿರಂಗವಾಗಿದೆ. ಸ್ಫೋಟದ ತೀವ್ರತೆಗೆ ದೇಹಗಳು ಛಿದ್ರವಾಗಿ ಹೋಗಿದೆ. ಗೋಡೆಗೆ ಅಂಟಿಕೊಂಡಿದ್ವು ಆ ದೇಹದ ಭಾಗಗಳು. ಈಗ ಮರಣೋತ್ತರ ಪರೀಕ್ಷೆಯ ವರದಿ ಬಹಿರಂಗವಾಗಿದೆ. ಸ್ಫೋಟದ ತೀವ್ರತೆಗೆ ಒಂದೊಂದು ದೇಹದ ಭಾಗಗಳು ಕೂಡ ಛಿದ್ರವಾಗಿ ಹೋಗಿದೆ. ಛಿದ್ರವಾಗಿದ್ದಲ್ಲದೆ ದೇಹದ ಭಾಗಗಳು ಗೋಡೆಗೆ ಅಂಟಿಕೊಂಡಿದ್ವು. ಹೊರಭಾಗಕ್ಕಿಂತ ಒಳಭಾಗದಲ್ಲಿ ಹೆಚ್ಚು ಗಾಯಗಳಾಗಿದ್ದು. ಈಗ ಮರಣೋತ್ತರ ಪರೀಕ್ಷೆಯಲ್ಲಿ ಎಲ್ಲಾ ವರದಿಗಳು ಕೂಡ ಬಹಿರಂಗವಾಗಿದೆ. ಹೊಟ್ಟೆ ಭಾಗದಲ್ಲಿ ಭಾರೀ ಪ್ರಮಾಣದ ಗಾಯ ಆಗಿದೆ. ಹೊಟ್ಟೆಯಲ್ಲಿನ ಕರುಳುಗಳು ಕೂಡ ಪೀಸ್ ಆಗಿ ಹೋಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಬೆಂಕಿಯಕ್ಕೆ ನಾಲಿಗೆಗೆ ಸಿಗಿಸಿ ಆ ಕ್ಷಣದಲ್ಲಿ ಅವರಿಗೆ ಹೇಗೆ ಆಗಿರಬಾರ್ದು. ಮೂಳೆಗಳಲ್ಲಿ ಭಾರಿ ಪ್ರಮಾಣದ ಹೊಡೆತ ಬಿದ್ದಿದೆ. ಹೊಟ್ಟೆಗೂ ಕೂಡ ಗಾಯ ಆಗಿದೆ. ಕರುಳು ಛಿದ್ರವಾಗಿ ಹೋಗಿದೆ. ಒಂದೊಂದು ದೇಹದ ಭಾಗಗಳು ಕೂಡ ಒಂದೊಂದು ದಿಕ್ಕಿನಲ್ಲಿ ಬಿದ್ದು ಗೋಡೆಗೆ ಅಂಟಿಕೊಂಡು ಹೋಗಿದೆ. ಈ ರೀತಿಯ ಕೃತ್ಯವನ್ನ ಮೆರೆದಿದ್ದಾರೆ. ಮೂಳೆಗಳಿಗೆ ಭಾರೀ ಪ್ರಮಾಣದ ಹಾನಿಯಾಗಿದೆ. ಇದಕ್ಕೆಲ್ಲ ಸರಿಯಾಗಿ ಭಾರತದವರು ಉತ್ತರವನ್ನ ಕೊಡ್ತಾರೆ. ಸಜೀವ ದಹನವಾಗಿ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಸುಟ್ಟು ಕರಕಲಾಗಿದ್ರು. 12 ಮಂದಿ ಬಲಿ ಪಡೆದಿದ್ದಾರೆ. ದೇಹದ ಒಂದೊಂದು ಭಾಗಗಳು ಕೂಡ ಒಂದೊಂದು ದಿಕ್ಕಿನಲ್ಲಿ ಕಾಣಿಸ್ಕೊಂಡಿದೆ. ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಮನ ಕಲ್ಕುವಂತಿದೆ. ಗೋಡೆಗೆ ಅಂಟಿಕೊಂಡಿದೆ. ಒಂದೊಂದು ಭಾಗಗಳು ಕೂಡ ಪೀಸ್ ಆಗಿ ಹೋಗಿದೆ. ಹೊರಭಾಗಕ್ಕಿಂತ ದೇಹದ ಒಳಭಾಗದಲ್ಲಿ ಹೆಚ್ಚು ಗಾಯಗಳಾಗಿದೆ. ಕಣ್ಣಿಗೆ ಕಾಣೋದಕ್ಕೂ ಕೂಡ ಅಸಾಧ್ಯವಾದಂತಹ ಒಂದು ಆ ದೃಶ್ಯಾವಳಿ. ರಕ್ತ ಸಿಕ್ತವಾಗಿತ್ತು ಅವತ್ತು ಕೆಂಪು ಕೋಟೆ. ಇವೆಲ್ಲ ಕ್ಷಣಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಉಗ್ರರಿಗೆ ಶಿಕ್ಷೆ ಅತಿ ಕಠಿಣವಾಗಿರುತ್ತೆ. ಕಟ್ಟಿಟ್ಟ ಬುತ್ತಿ. ಹೊಟ್ಟೆಯಲ್ಲಿನ ಕರುಳುಗಳು ಕೂಡ ಪೀಸ್ ಅಂತ ಹೇಳಿದ್ರೆ ಇದು ನೋಡೋದಕ್ಕೂ ಕೂಡ ಅಸಾಧ್ಯವಾಗಿರುತ್ತೆ. ದೃಶ್ಯಾವಳಿಯಲ್ಲಿ ನೋಡೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ರಿಯಲ್ ಆಗಿ ಅಲ್ಲಿ ನೋಡೋದಕ್ಕೆ ಆ ಪರಿಸ್ಥಿತಿಯಿಂದ ಹೆಂಗಿರಬೇಡ.
ಮೂಳೆಗಳು ಕೂಡ ಕೈಗೆ ಸಿಗದಂತೆ ಪುಡಿ ಪುಡಿಯಾಗಿ ಹೋಗಿದೆ. ಅದರ ಯಾವ ರೀತಿಯಾಗಿ ಬ್ಲಾಸ್ಟ್ ಆಗಿದೆ?